ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವಿತ್ರ ವಿಸ್ ಚಾನಲಲ್ಲಿ ನಾನು ಇವತ್ತು ನುಗ್ಗೆಕಾಯಿ ಸಾಂಬಾರನ್ನ ಮಸಾಲೆ ಇಲ್ದಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಣ್ಣ ಈರುಳ್ಳಿ ಮತ್ತು ದೊಡ್ಡ ಈರುಳ್ಳಿ ಎರಡನ್ನೂ ಕಟ್ ಮಾಡಿ ಹುರ್ಕೋಬೇಕು. ಹುರ್ಕೊಂಡಿದ ನಂತರ ಚೆನ್ನಾಗಿ ಫ್ರೈ ಆಗೋ ಥರ ಹುರ್ಕೊಂಡು ನಂತರ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಿದ್ದೀನಿ. ಜಜ್ಜಿ ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿ ನಂತರ ನುಗ್ಗೆಕಾಯಿನ ನಾನು ತೊಳಿತಾ ಇದ್ದೀನಿ. ನುಗ್ಗೆಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ನುಗ್ಗೆಕಾಯಿ ಎಲ್ಲನೂ ನಾನು ಬಾಣಲಿಗೆ ಹಾಕೋತಾ ಇದ್ದೀನಿ. ಎಣ್ಣೆ ಒಳಗೆ ಫ್ರೈ ಮಾಡೋದಕ್ಕೋಸ್ಕರ ನುಗ್ಗೆಕಾಯಿ ಎಲ್ಲನೂ ಬಾಣಲಲ್ಲಿ ಹಾಕೋತಾ ಇದ್ದೀನಿ. ನಾನು ಊರಿಗೆ ಹೋಗಿದ್ದೆ ಫ್ರೆಂಡ್ಸ್, ಅಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಇತ್ತು, ನುಗ್ಗೆಕಾಯಿ ಕೊಟ್ಟು ಕಳಿಸಿದ್ರು. ಅದಕ್ಕೋಸ್ಕರ ನಾನಿವತ್ತು ನುಗ್ಗೆಕಾಯಿ ಮಸಾಲನೇ ಇಲ್ಲದೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ನುಗ್ಗೆಕಾಯಿ ತೊಗೊಂಬಂದೆ. ಎಲ್ಲ ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ. ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಎಣ್ಣೆ ಒಳಗೆಲ್ಲ ಕಾಯಿ ಚೆನ್ನಾಗಿ ಬೇಯ್ತಾ ಇದೆ. ನಂತರ ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4-5 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೀಗ ನುಗ್ಗೆಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮತ್ತು ಅರಿಶಿನ ಪುಡಿ ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕಿದ ನಂತರ ಎಲ್ಲನೂ ಮಿಕ್ಸ್ ಆಗೋ ಥರ ಕಾಯಿ ಎಲ್ಲ ತಿರುಗಿಸ್ಕೋಬೇಕು. ಒಂದ್ಸಲಿ ಸೌಟಲ್ಲಿ ತಿರುಗಿಸ್ಕೊಂಡಿರ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಪುಡಿ ಉಪ್ಪೆಲ್ಲ ಮಿಕ್ಸ್ ಆಗೋ ಥರ ಸೌಟಲ್ಲಿ ತಿರುಗಿಸ್ಕೊಂಡಿದ್ದೀನಿ. ಹಾಕಿ ತಿರ್ಸ್ಕೊಂಡಿದ ನಂತರ ಒಂದು 10 ನಿಮಿಷ ಬೇಯೋಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಬೆಂದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೊಟೊನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ನುಗ್ಗೆಕಾಯಲ್ಲಿ ಹಾಕಿದ ತಕ್ಷಣ ಬೇಯಿಸೋದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ. ಕ್ಲೀನಾಗಿ ಮತ್ತೆ ಇನ್ನೊಂದ್ಸಲಿ ಕಲಸಿಟ್ಕೊತಾ ಇದ್ದೀನಿ. ಟೊಮೊಟೊ ನುಗ್ಗೆಕಾಯಿ ಎರಡೂ ಒಂದೇ ಸಲ ಬೇಯಬೇಕು. ಆವಾಗ ಅದರ ರಸ ಎಲ್ಲ ಬಿಟ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಹೀಗೆ ಇಟ್ಕೊಂಡಿದ್ದೀನಿ. ನಂತರ ನಾನು ಪ್ಲೇಟ್ನ ಹಾಗೆ ಮುಚ್ತಾ ಇದ್ದೀನಿ. ಒಂದು 10 ನಿಮಿಷದಷ್ಟು ಪ್ಲೇಟ್ನ ಮುಚ್ತಾ ಇದ್ದೀನಿ. ನುಗ್ಗೆಕಾಯಿ ಟೊಮೊಟೊ ಚೆನ್ನಾಗಿ ಬೇಯಲಿ ಅಂತ. ಈಗ ಚೆನ್ನಾಗಿ ಬೆಂದಿದೆ. ನಾನು ಪ್ಲೇಟ್ ತೆಗಿತಾ ಇದ್ದೀನಿ. ಟೊಮೊಟೊ ನುಗ್ಗೆಕಾಯಿ ಎರಡೂ ಬೆಂದಿದೆ. ಹಾಗೆ ಫ್ರೆಂಡ್ಸ್ ಮತ್ತೆ ಒಂದ್ಸಲ ನಾನು ತಿರುಗಿಸ್ಕೊತಾ ಇದ್ದೀನಿ. ತಿರ್ಸಿದ ನಂತರ ಕ್ಲೀನಾಗಿ ಟೊಮೊಟೊ ನುಗ್ಗೆಕಾಯಿ ಎಲ್ಲನೂ ಮಿಕ್ಸ್ ಆಗೋ ಥರ ಕ್ಲೀನಾಗಿ ನಾನು ತಿರ್ಸ್ಕೊತಾ ಇದ್ದೀನಿ. 4-5 ಸಲ ಈ ಥರ ತಿರ್ಸ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಂತರ ಇದಕ್ಕೆ ಸಾಂಬಾರ್ ಪೌಡರ್, ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ 3 ತೊಗೊಂಡಿದ್ದೀನಿ. ಅದನ್ನು ನಾನು ಇವಾಗ ಇದರೊಳಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಬೇಕು ಅಷ್ಟನ್ನು ನೀವು ತೊಗೋಬೋದು. ತಿರ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನುಗ್ಗೆಕಾಯಿಗೆ ಖಾರ ಇಟ್ಕೋಬೇಕು. ಖಾರ ಇಟ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಮಿಕ್ಸ್ ಮಾಡಿ ಬೇಯಿನಿ. ಮತ್ತು ಅದು ಹಾಗೆ ಬೇಯ್ತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ನಾನು ಎಲ್ಲ ಮಿಕ್ಸ್ ಮಾಡೋದಕ್ಕೆ ತಳ ಹಿಡಿದು ಬಿಡುತ್ತೆ ಅಂತ. ನಂತರ ಇವಾಗ ನಾನು 1 ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನುಗ್ಗೆಕಾಯಿ ಚೆನ್ನಾಗಿ ಬೇಯೋದಕ್ಕೋಸ್ಕರ ನಾನು ನೀರು ಹಾಕೋತಿದ್ದೀನಿ. ನುಗ್ಗೆಕಾಯಿ ಬೇಯ್ತಾ ಇದೆ. ಹಾಗೆ ಒಂದು 10 ನಿಮಿಷ ನಾವು ನುಗ್ಗೆಕಾಯಿನ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನುಗ್ಗೆಕಾಯಿ ಇವಾಗ ಬೆಂದಿದೆ. ನಾನು ಮತ್ತೆ ತಿರುಗಿಸ್ಬಿಡ್ತಾ ಇದ್ದೀನಿ. ಕಾಯಿನ ಮೇಲೆ ಕೆಳಗೆ ಮೇಲಿರೋ ಕಾಯೆಲ್ಲ ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ನಾನು ತಿರುಗಿಸಿ ಬಿಡ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸಿಬಿಟ್ಟು ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ ನುಗ್ಗೆಕಾಯಿ. ಸಾಂಬಾರು ಕೂಡ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗೇ ಇದೆ. ಈಗ ಈ ಸ್ಟೇಜಲ್ಲಿ ನಾನು ಬಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಎಲ್ಲ ತಿರುಗಿಸ್ಬಿಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಸಾಂಬಾರು ಚೆನ್ನಾಗಿ ಕುದ್ದು ಬಂದಿದೆ. ಇವಾಗ ಸಾಂಬಾರನ್ನ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ನಾನು ಸಾಂಬಾರನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ.
ನೋಡಿ ಫ್ರೆಂಡ್ ಎಷ್ಟು ಕಲರಾಗಿ ಬಂದಿದೆ. ಸಾಂಬಾರು ಸೂಪರಾಗಿ ಬಂದಿದೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹೀಗೆ ಬ್ಯಾಚುಲರ್ಸ್ಗಳು ಬೇಗ ಈ ಥರ ಅಡುಗೆನ ಮಾಡ್ಕೋಬೋದು. ಇದು ಒಂದು 10ರಿಂದ 15 ನಿಮಿಷದೊಳಗೆ ಆಗೋ ಥರ ಇದೆ ಅಡುಗೆ. ಬೇಗ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ಹಾಗೆ ನಾನು ನುಗ್ಗೆ ಸೊಪ್ಪಿನ ಮತ್ತು ಮೊಟ್ಟೆ ಹಾಕ್ಬಿಟ್ಟು ಪಲ್ಯನ ಮಾಡಿದ್ದೆ. ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿದ್ದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಲು ಇಷ್ಟ ಆದರೆ ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.